ಇನ್ನು ಪ್ರತಿಷ್ಠಿತ ವಿವಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿವಿ ಕ್ಯಾಂಪಸ್ನಲ್ಲಿ ಒಂದು ವಿಷಯ ಬಗ್ಗೆ ಸೆಮಿನಾರ್ ಮಾಡ್ತಾ ಇದ್ರು. ಯಾವುದು ಆ ವಿಷಯ? ಪರ ವಿರೋಧ ಚರ್ಚೆ ಆಗೇ ಆಗುತ್ತೆ. ಇದನ್ನ ತಡೆಯೋದು, ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡೋದು ಸರಿಯಲ್ಲ. ಕಾನೂನು ಕೈಗೆತ್ತಿಕೊಂಡ್ರೆ ಪೊಲೀಸರು ಸುಮ್ಮನೆ ಇರಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ದೇಶ ವಿರೋಧಿ ಕಾರ್ಯಕ್ರಮಕ್ಕೆ ಯಾಕೆ ಅನುಮತಿ ಕೊಡ್ತೀರಾ? ಹಾಗಾದ್ರೆ ಪರ ವಿರೋಧ ಚರ್ಚೆಗಳಾಗಕ್ಕೆ ಏನಿದು ಸೆಮಿನಾರ್ ಮಾಡಿ ಪರಮೇಶ್ವರ್ ಅವರು ಏನ್ ಮಾತಾಡಿದ್ದಾರೆ ಮೊದಲು ಕೇಳ್ಕೊ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದ್ರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕ್ ಹೋಗೋದು ಮಾಡೋದೆಲ್ಲ ಮಾಡಿದ್ರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ ಅದನ್ನ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಮಾಡ್ತೀವಿ. ಕಾರಣ ಅವರು ಹಿಂದೆನೂ ಕೂಡ ಅದೇ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಮತ್ತೆ ಅದು ಯಾವ ಮಾತಿನಿಂದ ಅದು ಅವರಿಗೆ ಘರ್ಷಣೆ ಆಯಿತು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆಯುವಾಗ ಅವರೇನೋ ಕೈನಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಏನೋ ಐ ಹ್ಯಾವ್ ಟು ಯೆಟ್ ಟು ರಿಸೀವ್ ದಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಅವರು ಕೈನಲ್ಲೇ ಹೊಡೆದ್ರು, ಅವ್ರ ಚೆಸ್ಟ್ಗೆಲ್ಲ ಹೊಡೆದ್ರು, ಆ ತರ ಏನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ನಾವು ತನಿಖೆ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲ, ಇವತ್ತು ಪರಾಡದಕ್ಕೆ ಅಲ್ಲಿ ಸಂವಾದ ಕರೆದಿದ್ರು ಅಂತ ಹೇಳ್ತಿರಲ್ಲ ಪರಮೇಶ್ವರ್ ಅವರೇ. ಹಾಗಾದ್ರೆ ನಾನು ಇವತ್ತು ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಪರಮೇಶ್ವರ್ ಅವ್ರ ಕೆಲಸ ಸರಿಯಾಗಿದ್ಯಾ ಇಲ್ವಾ ಅಂತೇಳಿ. ಅದಕ್ಕೆ ನೀವು ಅಲೋ ಮಾಡ್ತೀರಾ? ದ್ವೇಷ ಭಾಷಣವನ್ನ ನೀವು ಅದೇನೋ ತರದಕ್ಕೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ಸರಿ ಇಲ್ಲ. ಯಾರು ಕೂಡ ನಿಮ್ಮ ಸರ್ಕಾರದ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಬಾರ್ದು. ಹಾಗೆ ಅಲ್ವಾ? ದೇಶದ ವಿಚಾರವಾಗಿ ಪರ ವಿರೋಧ ಚರ್ಚೆ ಮಾಡೋದಕ್ಕೆ ನೀವು ಅನುಮತಿಯನ್ನ ಕೊಡ್ತೀರಾ? ಹಾಗಾದ್ರೆ ನಾವು ಮಾಡ್ತೀವಿ, ನಾನು ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡ್ತೀನಿ. ಪರಮೇಶ್ವರ್ ಅವರು ಸರಿ ಇಲ್ಲ, ಇದು ಒಪ್ಕೊಳ್ತೀರಾ ಇಲ್ವಾ ಅಂತೇಳಿ, ಪರ ವಿರೋಧ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ನೀವು ಅಲೋ ಮಾಡ್ತೀರಾ? ಯಾರು ಏನ್ ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಮಾಡಬೇಕು. ಅದು ಯೂನಿವರ್ಸಿಟಿಯಲ್ಲಿ ಆಗಿರ್ಲಿ, ಎಲ್ಲಾದ್ರೂ ಆಗಿರ್ಲಿ. ದೇಶ ವಿರೋಧಿ ಚಟುವಟಿಕೆಗೆ ಯಾರು ಕೂಡ ಅನುಮತಿ ಕೊಡಬಾರದು. ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಆ ಸ್ಪಾರ್ಕ್ ಅನ್ನುವ ಒಂದು ಸೋಷಿಯಲ್ ಮೀಡಿಯಾಗೆ ಚೆಕ್ ಮಾಡಿದ್ರೆ ನಿಮಗೆ ಪ್ಯಾಲೆಸ್ತೈನ್ ಬಾವುಟವನ್ನು ಹಾಕೊಂಡಿದ್ದಾರೆ ಅವರು. ನೀವು ಒಪ್ಪಿಗೆ ಕೊಡ್ತೀರಾ ಪರಮೇಶ್ವರ್ ಅವರೇ? ಇದು ಸರಿನಾ? SP ಹಾಕೋತಾರೆ, 20 ಜನ ಯುವಕರು ಹೋಗಿ ದಾಂಧಲೆ ಮಾಡಿದ್ದಾರೆ ಅಂತೇಳಿ. ಏನಕ್ಕೆ ಮಾಡಿದ್ರು ಅವರು? ದೇಶಕ್ಕೋಸ್ಕರ ಮಾಡಿ. ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ಆಗ್ತಿರ್ಲಿಲ್ಲ ಅಂತಾರೆ ಇವ್ರು ಯಾಕೆ ಹೋಗ್ತಾ ಇದ್ರು? ಹೌದು, ಅವ್ರು ತಪ್ಪು ಮಾಡಿದ ತಪ್ಪು. ಅದಕ್ಕೆ ಬೇರೆ ರೀತಿಯಾದಂತಹ ಒಂದು ವಿಧಾನಗಳಿದೆ. ಕೂತು ಪ್ರತಿಭಟನೆ ಮಾಡಬಹುದಿತ್ತು, ಆದ್ರೆ ಇದೆಲ್ಲ ತಪ್ಪು. ನಾವು ಇದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ABVP ಕಾರ್ಯಕರ್ತರು ಯಾವ ಕಾರಣಕ್ಕೋಸ್ಕರ ನುಗ್ಗಿದ್ರು ಅದನ್ನ ತನಿಖೆ ಮಾಡಿಸಿ. ಅಲ್ಲಿ ಹೇಳ್ತಾ ಇದ್ರು ABVP ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಅವರ ಮೇಲೆ ಚಪ್ಪಲಿ ತುರಿದು ಸರಿನಾ? ಚಪ್ಪಲಿ ತುರೋದು ನಮ್ಮ ಹತ್ರ ದೃಶ್ಯಾವಳಿ ಇದೆ, ಅದನ್ನ ಒಪ್ಕೊಳ್ತೀರಾ? ನಮ್ಮ ಪ್ರತಿನಿಧಿ ಹೋಗಿ ಒಂದು ಕ್ಲಾರಿಟಿ ಕೊಡಿ ಅಂದ್ರೆ ಒಬ್ರು ಕ್ಲಾರಿಟಿ ಕೊಡೋಕೆ ರೆಡಿ ಇಲ್ಲ. ಅಲ್ಲಿ ಎಲ್ಲರನ್ನೂ ಕೂಡ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಮುಚ್ಚುಮರೆ ಏನು? ಯಾಕೆ ಕ್ಯಾಮ್ರಾವನ್ನ ಬಿಡಲಿಲ್ಲ? ನಿನ್ನೆ ರಿಪಬ್ಲಿಕ್ ಕನ್ನಡ ಟೀಮ್ ಒಳಗಡೆ ಹೋಗಿ ಏನಾಗ್ತದೆ ಕ್ಲಾರಿಟಿ ಕೊಡಿದ್ರೆ ಕೊಡಬಹುದಿತ್ತು. ನೋಡಿ, ನಾವು ಇಂಥದ್ದು ಮಾಡ್ತಾ ಇದೀವಿ, ನಾವು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇಲ್ಲ, ತೋರಿಸಬಹುದಿತ್ತು. ಇನ್ನು ಪ್ರತಿಷ್ಠಿತ ವಿವಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿವಿ ಕ್ಯಾಂಪಸ್ನಲ್ಲಿ ಒಂದು ವಿಷಯ ಬಗ್ಗೆ ಸೆಮಿನಾರ್ ಮಾಡ್ತಾ ಇದ್ರು. ಯಾವುದು ಆ ವಿಷಯ? ಪರ ವಿರೋಧ ಚರ್ಚೆ ಆಗೇ ಆಗುತ್ತೆ. ಇದನ್ನ ತಡೆಯೋದು, ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡೋದು ಸರಿಯಲ್ಲ. ಕಾನೂನು ಕೈಗೆತ್ತಿಕೊಂಡ್ರೆ ಪೊಲೀಸರು ಸುಮ್ಮನೆ ಇರಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ದೇಶ ವಿರೋಧಿ ಕಾರ್ಯಕ್ರಮಕ್ಕೆ ಯಾಕೆ ಅನುಮತಿ ಕೊಡ್ತೀರಾ? ಹಾಗಾದ್ರೆ ಪರ ವಿರೋಧ ಚರ್ಚೆಗಳಾಗಕ್ಕೆ ಏನಿದು ಸೆಮಿನಾರ್ ಮಾಡಿ ಪರಮೇಶ್ವರ್ ಅವರು ಏನ್ ಮಾತಾಡಿದ್ದಾರೆ ಮೊದಲು ಕೇಳ್ಕೊ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದ್ರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ
ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು, ಮಾಡೋದೆಲ್ಲ ಮಾಡಿದ್ರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂತೀವಿ. ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ ಅದನ್ನ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಮಾಡ್ತೀವಿ. ಕಾರಣ ಅವರು ಹಿಂದೆನೂ ಕೂಡ ಅದೇ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಮತ್ತೆ ಅದು ಯಾವ ಮಾತಿನಿಂದ ಅದು ಅವರಿಗೆ ಘರ್ಷಣೆ ಆಯಿತು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆಯುವಾಗ ಅವರೇನೋ ಕೈನಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಐ ಹ್ಯಾವ್ ಟು ಯೆಟ್ ಟು ರಿಸೀವ್ ದಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಅವರು ಕೈನಲ್ಲೇ ಹೊಡೆದ್ರು, ಅವ್ರ ಚೆಸ್ಟ್ಗೆಲ್ಲ ಹೊಡೆದ್ರು, ಆ ತರ ಏನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ನಾವು ತನಿಖೆಯ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲ, ಇವತ್ತು ಪರಾಡದಕ್ಕೆ ಅಲ್ಲಿ ಸಂವಾದ ಕರೆದಿದ್ರು ಅಂತ ಹೇಳ್ತಿರಲ್ಲ ಪರಮೇಶ್ವರ್ ಅವರೇ. ಹಾಗಾದ್ರೆ ನಾನು ಇವತ್ತು ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಪರಮೇಶ್ವರ್ ಅವರ ಕೆಲಸ ಸರಿಯಾಗಿದ್ಯಾ ಇಲ್ವಾ ಅಂತೇಳಿ. ನನ್ನ ಅದಕ್ಕೆ ನೀವು ಅಲೋ ಮಾಡ್ತೀರಾ? ದ್ವೇಷ ಭಾಷಣವನ್ನ ನೀವು ಅದೇನೋ ತರದಕ್ಕೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ಸರಿ ಇಲ್ಲ. ಯಾರು ಕೂಡ ನಿಮ್ಮ ಸರ್ಕಾರದ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಬಾರ್ದು. ಹಾಗೆ ಅಲ್ವಾ? ದೇಶದ ವಿಚಾರವಾಗಿ ಪರ ವಿರೋಧ ಚರ್ಚೆ ಮಾಡೋದಕ್ಕೆ ನೀವು ಅನುಮತಿಯನ್ನ ಕೊಡ್ತೀರಾ? ಹಾಗಾದ್ರೆ ನಾವು ಮಾಡ್ತೀವಿ, ನಾನು ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡ್ತೀನಿ. ಪರಮೇಶ್ವರ್ ಅವರು ಸರಿ ಇಲ್ಲ, ಇದು ಒಪ್ಕೊಳ್ತೀರಾ ಇಲ್ವಾ ಅಂತೇಳಿ, ಪರ ವಿರೋಧ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ನೀವು ಅಲೋ ಮಾಡ್ತೀರಾ? ಯಾರು ಏನ್ ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಮಾಡಬೇಕು. ಅದು ಯೂನಿವರ್ಸಿಟಿಯಲ್ಲಿ ಆಗಿರ್ಲಿ, ಎಲ್ಲಾದ್ರೂ ಆಗಿರ್ಲಿ. ದೇಶ ವಿರೋಧಿ ಚಟುವಟಿಕೆಗೆ ಯಾರು ಕೂಡ ಅನುಮತಿ ಕೊಡಬಾರದು. ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಆ ಸ್ಪಾರ್ಕ್ ಅನ್ನುವ ಒಂದು ಸೋಷಿಯಲ್ ಮೀಡಿಯಾಗೆ ಚೆಕ್ ಮಾಡಿದ್ರೆ ನಿಮ್ಗೆ ಪ್ಯಾಲೆಸ್ತೈನ್ ಬಾವುಟವನ್ನು ಹಾಕೊಂಡಿದ್ದಾರೆ ಅವರು. ನೀವು ಒಪ್ಪಿಗೆ ಕೊಡ್ತೀರಾ ಪರಮೇಶ್ವರ್ ಅವರೇ? ಇದು ಸರಿನಾ? SP ಹಾಕೊಳ್ತಾರೆ, 20 ಜನ ಯುವಕರು ಹೋಗಿ ದಾಂಧಲೆ ಮಾಡಿದ್ದಾರೆ ಅಂತೇಳಿ. ಏನಕ್ಕೆ ಮಾಡಿದ್ರು ಅವರು? ದೇಶಕ್ಕೋಸ್ಕರ ಮಾಡಿ. ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ಆಗ್ತಿರ್ಲಿಲ್ಲ ಅಂತಾರೆ ಇವ್ರು ಯಾಕೆ ಹೋಗ್ತಾ ಇದ್ರು? ಹೌದು, ಅವ್ರು ತಪ್ಪು ಮಾಡಿದ ತಪ್ಪು. ಅದಕ್ಕೆ ಬೇರೆ ರೀತಿಯಾದಂತಹ ಒಂದು ವಿಧಾನಗಳಿದೆ. ಕೂತು ಪ್ರತಿಭಟನೆ ಮಾಡಬಹುದಿತ್ತು, ಆದ್ರೆ ಇದೆಲ್ಲ ತಪ್ಪು. ನಾವು ಇದನ್ನು ಒಪ್ಕೊಳ್ಳೋದಿಲ್ಲ. ಆದ್ರೆ ABVP ಕಾರ್ಯಕರ್ತರು ಯಾವ ಕಾರಣಕ್ಕೋಸ್ಕರ ನುಗ್ಗಿದ್ರು ಅದನ್ನ ತನಿಖೆ ಮಾಡಿಸಿ. ಅಲ್ಲಿ ಹೇಳ್ತಾ ಇದ್ರೆ ABVP ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಅವರ ಮೇಲೆ ಚಪ್ಪಲಿ ತುರಿದು ಸರಿನಾ? ಚಪ್ಪಲಿ ತುರೋದು ನಮ್ಮ ಹತ್ರ ದೃಶ್ಯಾವಳಿ ಇದೆ, ಅದನ್ನ ಒಪ್ಕೊಳ್ತೀರಾ? ನಮ್ಮ ಪ್ರತಿನಿಧಿ ಹೋಗಿ ಒಂದು ಕ್ಲಾರಿಟಿ ಕೊಡಿ ಅಂದ್ರೆ ಒಬ್ರು ಕ್ಲಾರಿಟಿ ಕೊಡೋಕೆ ರೆಡಿ ಇಲ್ಲ. ಅಲ್ಲಿ ಎಲ್ಲರನ್ನೂ ಕೂಡ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಮುಚ್ಚುಮರೆ ಏನು? ಯಾಕೆ ಕ್ಯಾಮ್ರಾವನ್ನ ಬಿಡ್ಲಿಲ್ಲ? ನಿನ್ನೆ ರಿಪಬ್ಲಿಕ್ ಕನ್ನಡ ಟೀಮ್ ಒಳಗಡೆ ಹೋಗಿ ಏನಾಗ್ತದೆ ಕ್ಲಾರಿಟಿ ಕೊಡಿದ್ರೆ ಕೊಡಬಹುದಿತ್ತು. ನೋಡಿ, ನಾವು ಇಂಥದ್ದು ಮಾಡ್ತಾ ಇದೀವಿ, ನಾವು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇಲ್ಲ, ತೋರಿಸಬಹುದಿತ್ತು.